ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನು ಭೇದಿಸಿದ ಗುರು ಪಿತಾಮಹ ನಮೋ ನಮಃ. ಸಕಲ ವಿದ್ಯಾ ಪಾರಂಗತ, ಅಸ್ತ್ರವಿದ್ಯಾ ಪ್ರವೀಣ, ಈ ಸಭೆಗೆ ಮಣಿಮುಕುಟ ದ್ರೋಣಾಚಾರ್ಯರಿಗೆ ನಮೋ ನಮಃ. ಹಿತೋಕ್ತಿಯ ಸುಂದರ, ಭಕ್ತಿಯ ಮಂದಾರ ವಿದುರ ಚಿಕ್ಕಪ್ಪ ನಮೋ ನಮಃ. ಒಡ ಹುಟ್ಟಿದ ಸಹೋದರ, ಒಂದೇ ರಕ್ತವನ್ನು ಹಂಚಿಕೊಂಡು ಒಡ ಹುಟ್ಟಿದ ಸಹೋದರ ದುಶ್ಯಾಸನ ಅಣ್ಣ. ಸೈಂಧವ ರಾಜ, ಅಪೂರ್ವ ಬಿಲ್ಲಾಳು ಸೈಂಧವ, ಕೆಚ್ಚದೆಯ ಕಟ್ಟಾಳು, ವೀರ ಬಿಲ್ಲಾಳು, ದಾನಶೂರ ವೀರ ಕರ್ಣ, ಎನ್ನ ಆಪ್ತ ಮಿತ್ರ ಕರ್ಣ, ಮಿತ್ರ ದುರ್ಯೋಧನ, ಸೇಡೆಂಬ ದೇಶಾಗ್ನಿಗೆ ಆರ್ಕವೆಂಬ ವಿಷವನ್ನು ಬಿತ್ತಿ ಸಾರಿ ಸಾರಿಗೂ ಈ ಗುರುಚಕ್ರೇಶ್ವರನಿಗೆ ಸಲಹೆ ನೀಡುತ್ತಿರುವ ನನ್ನ ಸೋದರ ಮಾವ ಶಕುನಿ, ಇಂಥ ಅಪೂರ್ವ ರತ್ನಗಳು ಈ ಕುರು ಸಾಮ್ರಾಜ್ಯದ ಚಕ್ರವರ್ತಿಯ ಸಭಾಸದನದಲ್ಲಿ ರಾರಾಜಿಸುತ್ತಿರುವಾಗ ಏನಾಗಿದೆ ನನಗೆ? ಉರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಮಾವ ಕರ್ಣ, ಉರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಆತ್ವರ ಸಂಪನ್ನ ಕುಲ ಮಡಿಮುಕುಟ ವರ್ಧನಗೆ ದುರೋಧನವೇ ಕೂಡ ಇಂದ್ರೇಂದ್ರನಿಗೆ ದಾನಗೈದ ಕರ್ಣ. ಅನುಜ ದುಶ್ಯಾಸನಾದಿಗರಿಗನ್ ಸಿಂಧೂತನಯ ಗುರುವಂದ್ಯ ವಿನಯ. ಮಾವ ಕರ್ಣ,
ಇರುವಲ್ಲಿ ಸಾಟಿ ಬರಲಿ ನನಗೆ ಸರಿ ಸಾಟಿ ಬರಲಿ ಸಾಟಿ ಬರಲಿ ಬೆಳಗ್ಗೆ ಸರಿ ಸಾಟಿ ಸೌರ್ಯದಿ ಏಕೈಕ ದೊರೆಗೆ ಎನಿಸಿ ಬಾಳುತ್ತಿನ ಹಾಸನದಿ ಬೆಳಗ್ಗೆ ಏಕೈಕ ದೊರೆ ಎನಿಸಿ ಬಾಳುತ್ತಿನ ಸಾಟಿ ನನಗೆ ಸರಿ ಸಾಟಿ ತಾತ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ನಾಚಿಕೆ ಇಲ್ಲದೆ ಕಾಡು ಮೇಡು ಅಳುತ್ತಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ? ಕಾಡಿನಲ್ಲಿ ಭಿಕ್ಷುಕರಂತೆ ಅಲೆದಾಡುತ್ತಿದ್ದ ಆ ಪಾಂಡವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆಂಬುದನ್ನು. ದುರ್ಯೋಧನ ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಯುದ್ಧ ಯುದ್ಧ ಅದಕ್ಕೆ ಈ ದುರ್ಯೋಧನನು ಸದಾ ಸಿದ್ಧ. ತುಂಬಿದ ಸಭೆಯಲ್ಲಿ ಒಂದು ಮಾತನ್ನು ವಿನಂತಿ ಮಾಡಿಕೊಳ್ಳುವುದನ್ನು ಕೇಳು. ಹೇಳು ಆಚಾರ್ಯ. ಆದಿ ತಪ್ಪಿ ನಡೆಯುವವರಿಗೆ ತಿದ್ದಿ ಬುದ್ಧಿ ಹೇಳುವುದು ಈ ದ್ರೋಣಾಚಾರ್ಯರ ಕರ್ತವ್ಯ. ಈಗಾಗಲೇ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸಿ ಹಿಂದಿರುಗಿರು. ಅವರಿಗೆ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಟ್ಟು ಸಹಕರಿಸು. ಒಂದು ವೇಳೆ ಕೊಡದ ಹೋದ ಪಕ್ಷದಲ್ಲಿ
ಸತ್ಯದಲ್ಲಿ ಕೊನೆಗಾಲದಲ್ಲಿ ಒಂದು ಹಗಲು ನೀರು ಕೂಡ ನಿಮಗೆ ಸಿಗದಂತಾಗುವುದು. ಇದು ಸತ್ಯ 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 ಸತ್ಯ. ಆಚಾರ್ಯ, ನೀವು ಹೀಗೆ ಹೇಳಿದಿರಾ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿದೆ. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ. ಅನುಜ, ಅಣ್ಣ, ದುಶ್ಯಾಸನ, ಅಗ್ರಜ, ಆ ಪಾಂಡವರ ರಣಯಜ್ಞಕ್ಕೆ ಸರಿಯಾದ ಕರ್ಮೋಪದೇಶಕನಾರು. ಅಣ್ಣ, ಸರಿಯಾದ ಉಪದೇಶಕನು ನಮ್ಮ ಕರ್ಣನಿಲ್ಲವೇನಣ್ಣ? ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯರಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಅದರ ವಿಚಾರ? ಕೌರವೇಶ್ವರಿಗೆ ಜಯವಾಗಲಿ. ಪುರುಷೋತ್ತಮರು ಬರುತ್ತಿರುವರು. ಏನು ಪರಮ ಪುರುಷೋತ್ತಮರು ಬರ್ತಿಲ್ರಿ? ಬರಲಿ ಬರಲಿ, ಬಹಳ ಸಂತೋಷ. ಏನು ಪರಮಾತ್ಮ ಪುರುಷೋತ್ತಮ? ಯಾರವನ ಪುರುಷೋತ್ತಮ? ಯಾರವನ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಗಾಂಧಾರಿಯ ಗರ್ಭ ಸಂಜಾತ ಈ ಕುರುಚಕ್ರೇಶ್ವರನಿರುವಲ್ಲಿ ಅವನ್ಯಾರಿಗೆ ಪುರುಷೋತ್ತಮ? ಈಗ ಕೇಳಿರಿ. ಕೃಷ್ಣನು ಬರುತ್ತಿರುವಾಗ ಯಾರಾದರೂ ಎದ್ದು ನಿಂತು ಅವನಿಗೆ ನಮಸ್ಕರಿಸಿದ್ದೇ ಆದಲ್ಲಿ ಅವರನ್ನು ಕೂಡಲೇ ಸಭೆಯಿಂದ ಆಚೆ ಬಿಡಬೇಕಾದ್ದು ಜೋಕೆ. ದುರ್ಯೋಧನ, ಹೋದರೆ ಹೋಗಲಿ ಬಿಡು, ನಿನಗೆ ಏಕೆ ಆ ಚಿಂತೆ? ಏನು ಹೇಳಿದಿರಿ? ನೇರವಾಗಿ ನನ್ನ ಅರಮನೆಗೆ ಬಾರದೆ ಈ ದಾಸಿ ಪಿತ್ರ ವಿದುರನ ಮುರುಕು ಜೋಪಡಿಗೆ ಹೋದನಂತೆ. ನನ್ನ ಅರಮನೆಯಲ್ಲಿ ಬಾರದ ಗೌರವ ಆತನಿಗೆ ಮತ್ತೆಲ್ಲಿಂದ ಬರಬೇಕು? ದುರ್ಯೋಧನ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅಂತ ರಾಜ್ಯವನ್ನು ಕೇಳಿ ತಿಳಿದುಕೊಳ್ಳಲು ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ನಾನು ಕೊಡಬೇಕು, ಅದನ್ನು ದಾಸಿ ಪುತ್ರನಾದ ನಿನ್ನಿಂದ ನಾನು ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವಾಗಿರುವುದೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ರುಚಿಸುವುದಿಲ್ಲ. ನಿನಗೀಗ ಮರಣಕಾಲವು ಸಮೀಪಿಸಿರುವುದು. ಬುದ್ಧಿಯು ಈ ರೀತಿ ವಿಕಲ್ಪಕ್ಕೆ ತಿರುಗಿರುವುದು. ವೀರರಿಂದ ಪರಿವೃತ್ತವಾದ ಈ ಕುರು ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನನಿಗಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಸಾಕು, ಸುಮ್ಮನೆ ಕುಳಿತುಕೋ. ಏನೋ ಹಿರಿಯವನೆಂದು ಸುಮ್ಮನೆ ಬಿಟ್ಟರೆ ಇವನ ಮಾತು ಮಿತಿ ಮೀರಿ ಹೋಗುತ್ತಿರುವುದು. ಅನುಜ, ದುಶ್ಯಾಸನ, ಈತನನ್ನು ಸಭೆಯಿಂದ ಅಟ್ಟಿಬಿಡು.
ಈ ಸಭೆಯಿಂದ ದೂಡಿ ಬಿಟ್ಟೇನು. ಜೋಕೆ ಸುಯೋಧನ, ನನ್ನನ್ನು ಸಭೆಯಿಂದ ಆಚೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೀ, ಅವಿವೇಕಿ. ಅಯೋಗ್ಯನೇ ಆದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ನಾನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮರನ್ನು ಜರಿವೆಯ? ನಿನ್ನ ಬಾಯಿಗೆ ಹುಳು ಬೀಳುವುದಿಲ್ಲ. ಹಿಂದೆ ನೀನು ದ್ರೌಪದಿಗೆ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಆ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಸೀಳುವಬೇಕೆಂದು ಇಟ್ಟುಕೊಂಡಿದ್ದ ಈ ಮಹತ್ವದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಬೋಧವಾಯಿತು. ದುರ್ಯೋಧನ, ವಿದುರರನ್ನು ಅಪಹಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ, ಏನೀ ಅನರ್ಥ? ಕರ್ಣ, ನೀನು ಈ ವಿದುರನ ಗೊಡ್ಡು ಬೆದರಿಕೆಗೆ ಹೆದರುವೆಯಾ? ಆತನ ಒಂದು ಬಿಲ್ಲು ಬಿರಿದು ಹೋದರೇನಾಯಿತು? ನನ್ನ ಶಸ್ತ್ರಾಗಾರದಲ್ಲಿ ಸಾವಿರಾರು ಬಿಲ್ಲುಗಳು ಕೊಳೆಯುತ್ತಾ ಕುಳಿತಿವೆ. ಈಗ ಕೇಳಿರಿ, ಧೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಅವರನ್ನು ಕೂಡಲೇ ಸಭೆಯಿಂದ ಹೊರಗಟ್ಟಿಬಿಡಲಾಗುವುದು. ಅನುಜ ದುಶ್ಯಾಸನ, ಅಣ್ಣ, ಎಲ್ಲಿ ಸೇನಾಧಿಕಾರಿಗಳ ಪಟ್ಟಿ? ಅಣ್ಣ, ಇದು ತೆಗೆದುಕೊಳ್ಳಿ. ಆ ಕೃಷ್ಣನು ಬರುತ್ತಿರುವಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ಏನು ಭೀಷ್ಮಾದಿಗಳು ಎದ್ದು ನಮಸ್ಕರಿಸಿದರು. ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡ್ತಿರಲಿಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುತ್ತ ಯೋಗ ಮಾಯೆ, ಜಾಗೃತಳಾಗು. ದುರ್ಯೋಧನ, ನೀನು ಬಂದು ನನಗೆ ನಮಸ್ಕರಿಸುವುದೇ? ನಾನು ಎಲ್ಲಿಗೆ ಹೊರಟಿಲ್ಲವೇ? ಕೃಷ್ಣ, ಧೂತನಾಗಿ ಬಂದ ನಿನ್ನಲ್ಲಿ ಧೂತ ಲಕ್ಷಣಗಳು ಇವೆಯೋ ಇಲ್ಲವೆಂದು ಪರೀಕ್ಷೆ ಮಾತ್ರಕ್ಕೆ ನಾನು ನಿನ್ನನ್ನು ನಮಸ್ಕರಿಸಿನೆಂದು ಭಾವಿಸಿದೆಯಾ? ಛೇ! ಅದು ಅಲ್ಲದೆ ಪ್ರತಿನಿತ್ಯವೂ ನಾವು ಭೂಮಾತೆಗೆ ನಮಸ್ಕರಿಸುವುದು ನಮ್ಮ ಅಭ್ಯಾಸ. ಅದಿರಲಿ, ಬಂದದ್ದಾಯಿತು, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಕೃಷ್ಣ, ನೀನು ಬಂದ ಸಮಾಚಾರವನ್ನು ತಿಳಿಸು. ದುರ್ಯೋಧನ, ಗುರುಜನರ ಮಾತನ್ನು ಕೇಳುವುದಾದರೆ ನಿನಗೊಂದು ವಿಚಾರವನ್ನು ಹೇಳಲು ಇಲ್ಲಿಗೆ ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತೇನನ್ನಾರು ಹೇಳಬಹುದು? ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಎತಕ್ಕಾಗಿ ಬರುತ್ತಿದ್ದೆ? ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಶೌರ್ಯದಿಂದ, ನೀಚವೃತ್ತಿಯಿಂದಲ್ಲ ಕೃಷ್ಣ, ನೀಚವೃತ್ತಿಯಿಂದಲ್ಲ. ಆಗಲಿ, ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು. ಇದ್ದೇ ಇದೆ. ನಿನ್ನ ದ್ವಾರಕಾ ನಗರದಲ್ಲಿ ಗೋಪಿಕೆಯರ ನೃತ್ಯವನ್ನು ನೋಡಿ ನೀನು ಬೇಸತ್ತಿರಬಹುದು. ಈ ಕುರು ಸಾಮ್ರಾಜ್ಯ ಚಕ್ರೇಶ್ವರನ ಅರಮನೆಯ ನೃತ್ಯವನ್ನು ನೋಡಿ ಆನಂದಿಸು. ಅನುಜ, ಅಣ್ಣ, ದುಶ್ಯಾಸನ, ಅಗ್ರಜ, ಯಾರಲ್ಲಿ?
ನಮ್ಮ ಆಸ್ಥಾನದ ನರ್ತಕಿಯನ್ನು ಕರೆತನ್ನಿ. ಆಗಬಹುದು. ಕರುಣಾಳು ಕುರುಬು ಪರಾಜೇಶ್ವರ ಕರುಣಾಳು ಕುರುಬು ಪರಾಜೇಶ್ವರ ಕರುಣಾಳು ಕುರುಬು ರಾಜೇಶ್ವರ ಕುರುವಂಶ ಕುಲತಿಲ ಮುಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಕರುಣಾಳು ಕುರುಬು ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆ ಶೂರ ಕರುಣನ ಪರಮಾತ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆ ಶೂರ ಕರುಣನ ಪರಮಾತ ವಿದ್ಯದಿ ಶೂರ ಕರ್ಣನ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಗೌರವೇಶ್ವರ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲ ಬಲ್ಲವ ಈ ಜಗಮಲ್ಲ ಎಲ್ಲ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಬು ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ ಕರುಣಾಳು ಕುರುಬು ರಾಜೇಶ್ವರ
ನೀಲವರ್ಣದ ಈ ಚೆಲುವ ಕೃಷ್ಣ ಹರಿ ನೀಲವರ್ಣದ ಈ ಚೆಲುವ ಕೃಷ್ಣ ದದಿ ನಲಿವಾ ಕುಳಲನಾದದಿ ನಲಿವಾಯಿ ಚೆಲುವ ಕೃಷ್ಣ ಕುಳಲನಾದದಿ ಜಗದ ಜನರ ಮನವ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ಈ ಕುರುಚಕ್ರೇಶ್ವರನ ಆಸ್ಥಾನದಲ್ಲಿ ಕೃಷ್ಣನ ಗುಣಗಾನ ಛೇ! ಅಪಮಾನ. ಮತ್ತೊಮ್ಮೆ ಆಡಿ ಮತ್ತೊಮ್ಮೆ ಹಾಡಿ. ಭೀಮನಿಗಿವರು ಕಡುವೈರಿ ನಮ್ಮ ಅರ್ಜುನ ಒಡೆಯ ಗದಗಾರಿ ಭೀಮನಿಗಿವರು ಕಡುವೈರಿ ನಮ್ಮ ಅರ್ಜುನ ಪುರದೊಡೆಯ ಗದಗಾರಿ ಇವರಿಗೆ ಇವರಿಗೆ ಸಾಟಿ ಯಾರಿರಲಿ ಕುರುವಂಶ ಕುಲ ತಿಲಕ ಚಲದಂಕ ಮಲ್ಲ ಕುರುವಂಶ ಕುಲ ತಿಲಕ ಚಲದಂಕ ಮಲ್ಲ ಕರುನಾಡು ಕುರುಬು ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಂದೇಶ್ವರಾಗಿ ಕರುನಾಡು ಕುರುಬು ರಾಜೇಶ್ವರ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಗದಿ ತಾಮ್ 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 ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ 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 ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ನಿಂದೆ Jiggy,
ಅಂತ ಯಾರಲ್ಲಿ ನಮ್ಮ ರಾಜನರ್ತಕಿಯರಿಗೆ ಮುತ್ತು ರತ್ನ ವಜ್ರ ವೈಡಿಯರು ಗೋಮೇಧಿಕ ಪುಷ್ಯರಾಗ ಬಹುಮಾನವಾಗಿ ಕೊಟ್ಟು ಕಳುಹಿಸಿ ಅಪ್ಪಣೆ ಮಹಾಪ್ರಭು. ಬೆಳಿಗ್ಗೆಗೆ ಕೃಷ್ಣ, ನೋಡಿದೆಯಲ್ಲ ನರ್ತನವನ್ನು, ಚೆನ್ನಾಗಿತ್ತಲ್ಲವೇ ಕೃಷ್ಣ? ಈಗ ನೀನು ಬಂದ ಸಮಾಚಾರವನ್ನು ಸಭೆಗೆ ತಿಳಿಸು.
ಪೂಜ್ಯರಾದ ಆಚಾರ್ಯರೇ, ಗುರು ವೃದ್ಧರೇ, ಕೌರವ ಪಕ್ಷಿಯರೇ, ರಾಯಭಾರಿಯಾಗಿ ಇಲ್ಲಿಗೆ ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡಲು ನನ್ನ ಅಭಿಮತ. ಕುರು ಪಾಂಡವರ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದ್ದು ನಾವುಗಳೆಲ್ಲರೂ ಗಮನಿಸಿ ಆಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಭಾರತ ಕ್ಷತ್ರಿಯರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಮಾತೃಭೂಮಿಯನ್ನು ಅಮೃತ ಧಾರೆಯಿಂದ ಅಭಿಷೇಕ ಮಾಡಿದರು, ಇಲ್ಲವೇ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೆಗೆಸಲು, ಇವೆರಡರಲ್ಲಿ ಒಂದು ಪ್ರಶ್ನೆ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಗೆಯಲ್ಲಿ ಕುಳಿತು ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಧೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸ್ನೇಹಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ಅರಣ್ಯವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಲಿಲ್ಲವೇ? ಈಗ ನಿಮ್ಮ ವಾಗ್ದಾನ ಒಂದು ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ವಿಚಾರವನ್ನು ಕಳಿಸಿಕೊಟ್ಟಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ನೀವು ವಾಗ್ದಾನ ಮಾಡದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ನೀವು ದೀರ್ಘದಿಂದ ತೋರಿಸಿದ ವೈರತ್ವವನ್ನು ಮರೆತು ಪಾಂಡವರು ತಮಗಾಗಿ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಧೃತರಾಷ್ಟ್ರ ರಾಜೇಂದ್ರ, ನೀನು ಇದುವರೆಗೂ ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಗಳಾಗಿ ಮುಂದೆಯೂ ಮತ್ತೆ ಬಿಡುವೆ ಆದರೆ ಅಪಾರ ದುಃಖಕ್ಕೀಡಾಗುವೆ. ಕೃಷ್ಣ, ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶವನ್ನು ಮಾಡಿಕೊಡಬೇಡ. ಕೌರವರಂತೆ ಪಾಂಡವರೊಂದಿಗೆ ಮಕ್ಕಳಲ್ಲವೇ? ಎಲ್ಲ ಕಪಟಿ. ಪಾಂಡುರಾಜನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆಯಲಿಲ್ಲವೇ? ಅವರಿಗೂ ಕೂಡ ಆಶ್ರಯ ಕೊಡುವಂತೆ ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಜ್ಞನಾದ ನಿನಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ವಿಚಾರವನ್ನು ನನ್ನ ವಿಚಾರವನ್ನು ಸೇರಿಸಿದ್ದೇನೆ. ಮುಂದೆ ಕಾರ್ಯವನ್ನು ಪ್ರಾಜ್ಞಿಸು ತಮ್ಮೆಲ್ಲರಲ್ಲೂ ಸೇರಿದ್ದು. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನೀವೆಲ್ಲರೂ ನಡೆಯುವರೆಂದು ನಾನು ನಂಬಿದ್ದೇನೆ. ಕುಮಾರ ದುರ್ಯೋಧನ, ಪಿತಾಮಹ, ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದ ಇರುವುದು ಮೇಲು.
ಕೃತಜ್ಞಾನಂ ಧರ್ಮೋ ಭ್ರಾಂತ ದಯಾಸಕ ಓಹೋ ಪತ್ನಿ ಕ್ಷಮಾಪುತ್ರಂ ಷಡೈತೆ ನವ ಬಾಂಧವ. ಸತ್ಯವೇ ತಾಯಿ, ಜ್ಞಾನವೇ ತಂದೆ, ಧರ್ಮವೇ ಒಡಹುಟ್ಟು, ಶಾಂತಿಯೇ ಪತ್ನಿಯು, ಕ್ಷಮೆಯೇ ಪುತ್ರನು. ಈ ಆರ್ವರು ನಮಗೆ ಬಂಧುಗಳಲ್ಲವೇ? ಶ್ರೀಕೃಷ್ಣನ ಆದೇಶವು, ಪಿತಾಮಹ ಭೀಷ್ಮರ ಉದ್ದೇಶವು, ನನ್ನ ಆದೇಶವೂ ಒಂದೇ ಆಗಿರುವುದು. ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನನ್ನೇ ನಂಬಿರುವ ಜನನಿ ಜನಕರನ್ನು ಸಂತೋಷವನ್ನುಂಟು ಮಾಡು. ಯುದ್ಧದಿಂದ ಆಗುವ ಅನಾಹುತವನ್ನು ತಪ್ಪಿಸಿ ಭಾರತ ಭೂಮಿಗೆ ಅಪವಿತ್ರವನ್ನು ಮಾಡಬೇಡ. ಪಾಂಡವರು ನಿನಗೆ ಸಹೋದರಲ್ಲವೇ? ಇರಬಹುದು. ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರೇಶ್ವರನಾದ ನಾನು ನಿನ್ನಿಂದ ಕೇಳಿ ತಿಳಿದು ನಡೆಯಲೇ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿ, ಕೆಡುವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ವಿವೇಕಿಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಕುಮಾರ ದುರ್ಯೋಧನ, ನೀನೀಗ ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿವೆ ಹೋಗಿ. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು, ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮ, ಶ್ರೀಕೃಷ್ಣ ಪರಮಾತ್ಮರು ಇವರು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಆದರೆ ನನ್ನದು ಒಂದೇ ಮಾತು, ಸಂಧಿಗೆ ಇದು ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ನಮ್ಮ ತಂದೆಯವರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷವು ಕಂಡು ಆ ಪಾಂಡವರು ನಿರ್ದೋಷಗಳಲ್ಲವೇ? ಕೃಷ್ಣ ಪಕ್ಷಪಾತಿಯಾದ ನೀನು ಚೆನ್ನಾಗಿಯೇ ಮಾಡಿದೆ. ಕೃಷ್ಣ, ಈಗ ಕೇಳು. ರಾಜ್ಯವು ಶೂರನ ವೀರನ ಸಂಪತ್ತು. ಅದು ನನ್ನಿಂದ ಕೊಡಲು ಸಾಧ್ಯವಿಲ್ಲ, ಕೊಡಲಾಗುವುದಿಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಾಹಸವಾದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕವರೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ತತ್ವ. ಅದನ್ನು ನಾನು ಮೊದಲೇ ಬಲ್ಲೆ. ಏನು ಹೇಳಿದೆ ನೀನು? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹಾಸದ, ದುರಾಭಿಮಾನದ, ದುರಾಶಯವೇ. ಹಾಗಿದ್ದರೆ ಹೇಳುತ್ತೇನೆ ಕೇಳು. ಈ ಕುರುಚಕ್ರೇಶ್ವರನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮನು. ಅದು 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 ದುರಾಗ್ರಹ. ನನ್ನ ತಮ್ಮ ದುಶ್ಯಾಸನನ್ನು ಸೀಳಿಬಿಡಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮನು. ಅದು 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 ದುರಾಗ್ರಹ. ದುರ್ಯೋಧನ ದುಶ್ಯಾಸಿಗಳನ್ನು ಸದೆಬಡಿದು ಈ ಭಾರತ ಖಂಡದಲ್ಲಿ ಹಾರಿಸಬೇಕೆಂದು ಆ ಪಾಂಡವರು ನಿನ್ನಂತಹ ಕಪಟಿಯ ಸ್ನೇಹ ಮಾಡಿದರಲ್ಲವೇ? ಅದು ಅದು ದುಸ್ಸವಾಸ. ನಮ್ಮನ್ನೆಲ್ಲ ಸದೆಬಡೆದು ಭಾರತ ಖಂಡದಲ್ಲಿ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದರಲ್ಲವೇ ಆ ನಿನ್ನ ಪಾಂಡವರು. ಅದು ಅದು ದುರಾಗ್ರಹ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಛಲದಂಕ ಮಲ್ಲನು
ತನ್ನ ಛಲವನ್ನು ಬಿಡಲಾರ. ಇದು ನನ್ನ ಕಡೆಯ ಪತ್ರ. ಕೃಷ್ಣ ಹಿಡಿದ ಪಂಥ ಆ ಬಂಡ ಭೀಮನ ರಕ್ತಪಾನ ಮಾಡದೆ ಬಿಡುವುದಿಲ್ಲ. ಸಮರವೇ ಸಿದ್ಧ ಕೃಷ್ಣ, ಸಮರವೇ ಸಿದ್ಧ. ಕೃಷ್ಣ ಪಾಂಡವರ ಮಗಳು ತನ್ನೀನು ಅದೊಂದಲ್ಲ ಕೃಷ್ಣ ವಿಚಾರ. ಕೃಷ್ಣ ಅದೊಂದಲ್ಲ ಕೃಷ್ಣ ವಿಚಾರ. ಹೇಳಿ ಪಾಂಡವರ ಮಗಳು ತನ್ನೀನು ಅದೊಂದಲ್ಲ ಕೃಷ್ಣ ವಿಚಾರ. ಮಗನೇ ಆಟದಲ್ಲಿ ಸೋತು ಹೋದರು, ಮಗನೇ ಆಟದಲ್ಲಿ ಸೋತು ಹೋದರು. ನ್ಯಾಯವಿಲ್ಲದೆ ಅರ್ಧ ರಾಜ್ಯವ, ನ್ಯಾಯವಿಲ್ಲದೆ ಅರ್ಧ ರಾಜ್ಯವ ಕೇಳಲು ಕಲಿಸಿದರಲ್ಲವೇ ನಿನ್ನ, ಕೇಳಲು ಕಲಿಸಿದರಲ್ಲವೇ ನಿನ್ನ. ಅದು ಕೊಲ್ಲದಿಂದ ವಿಚಾರ. ಹೇಳಿ ಪಾಂಡವರ ಮಗಳು ನೀನು ಅದೆಲ್ಲದಿಂದ ವಿಚಾರ. ಹಲೋ ಕೃಷ್ಣ, ಅಣ್ಣನ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ನಿನ್ನಂತ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ದೂಡಿಬಿಟ್ಟೇನು ಜೋಕೆ. ಅಜೇಂದ್ರ, ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಈ ಸಂಧಿ ಅಂತಿಮ ಕಾಲದಲ್ಲಿರುವ ಈ ವೃದ್ಧರಿಗೆ ಸ್ವಾಭಾವಿಕವಾಗಿ ಅರ್ಜುನನ ಮೇಲಿನ ಹಗೆ ತೀರದ ಹೊರತಾಗಿ ಈ ಕರ್ಣನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ ಕೃಷ್ಣ, ಮೃಷ್ಟಾನ್ನವು ರುಚಿಸುವುದಿಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆಯಾ? ಕೇವಲ ಅರ್ಜುನನ ಮೇಲಿನ ದೇಶಕ್ಕಾಗಿ ಕ್ಷತ್ರಿಪುರವನ್ನೇ ನಾಶ ಮಾಡಲು ಹೊರಟಿದ್ದು ನಿನಗೆ ಧರ್ಮವೇನೆಯ? ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ವಾಮ ವಲ್ಲಭನೇ.
ವಲ್ಲಭನೇ ಬಾಬಾ ವಲ್ಲಭನೇ ರಾಜ್ಯವ ಕಬಳಿಸುವ ಕರ್ನಾಟಕದ ಸೂತ್ರಧಾರಿ ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕಪಟ ನಾಟಕದ ಸೂತ್ರಧಾರಿ ಹಠವಂತರು ನಾವು ದಿನವಿದು ಕೇಳ ಹಠವಂತರು ನಾವು ಧೃತವಿದು ಕೇಳ ನನಗಲಿ ಪಾತನ ಶಿವ ನನಗಲಿ ಪಾತನ ಅಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಅಲ್ಲದು ನಿನಗೆ ವಲ್ಲಭನೇ ಬಾಬಾ ವಲ್ಲಭನೇ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕಾಗಿ ಬಂದೆ ಅಲ್ಲೇ. ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಗೌರವೇಶ್ವರನಿಗಾಗಿ ನನ್ನ ತನುಮನ ಧನಗಳನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನವನ್ನು ನಾನು ಖಂಡಿತವಾಗಿ ಒಪ್ಪುವುದಿಲ್ಲ. ಚೆನ್ನಾಗಿ ಕರ್ಣನ ಮಾತುಗಳನ್ನು ಬೈದಂತಾಯಿತು. ಓಹೋ, ಮೇರೆ ಮೀರಿತು. ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು. ದುರ್ಯೋಧನ, ಒಂದು ಮಾತನ್ನು ಹೇಳುವೆನು, ಕೇಳು. ಈ ನಿನ್ನ ಗುರು ಹಿರು ಬಂಧುಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಗುರುಕುಲವನ್ನೇ ನಾಶ ಮಾಡಿದೆ. ಕೃಷ್ಣ, ಪಾಂಡವರು ನಿನ್ನ ತಂದೆ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಮಹಾರಾಜನೆಂದು ಸನ್ಮಾನಿಸುವರು. ಓಹೋ, ನಿಮ್ಮೆಲ್ಲರ ಮಮತೆ, ಸ್ನೇಹ, ಪ್ರೀತಿ ಹೊರತು ಅವರಿಗೆ ಮತ್ತೇನು ಬೇಡ. ನೀನು ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಅವರಿಗೆ ರಾಜ್ಯದ ಮೇಲಿನ ವಿಚಾರವನ್ನು ಒಪ್ಪದಿದ್ದರೆ ಹೋಗಬೇಕು. ಈ ಸಂಧಿಯನ್ನು ಸಮ್ಮತಿಸು. ದಾನ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕಬರೇಶ್ವರ.
ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಆ ಪಾಂಡವರು ಜೂಜಾಡಿ ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಪತ್ನಿಯನ್ನು ಪಣಕ್ಕಿಟ್ಟು ಪತ್ನಿಯನ್ನು ಸೋತಿದ್ದು ಅಧರ್ಮದ ಕಾರ್ಯ. ಹೇಳು ಹೇಳು ಕೃಷ್ಣ, ಹೇಳು. ದುರ್ಯೋಧನ, ಯುದ್ಧವು ನಿನ್ನ ಅಭಿಷ್ಟವಾದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದಿ. ಆದರೆ ದುರ್ಯೋಧನ, ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಯುದ್ಧದ ಭಯವನ್ನು ತೋರಿಸಿವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ. ಯುದ್ಧಕ್ಕಾಗಿ ಶೂರನು ಎಂದು ಭಯ ಪಡುವುದಿಲ್ಲ, ಭಯ ಪಡಲಾರ. ಇದನ್ನು ಚೆನ್ನಾಗಿ ತಿಳಿದು ಗುರುಕುಲದ ಕಳಂಕದ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ಶಕುನಿಯ ರಾಜ್ಯಸಭೆ ಕರೆದುಕೊಂಡು ಹೋಗಿದ್ದು ಮರೆತೆಯ? ಸಹೋದರರ ಪತ್ನಿಯನ್ನು ಸೆಳೆದು ತಂದು ರಾಜ್ಯಸಭೆಯಲ್ಲಿ ನೀನು ಮಾಡಿದ ಅವತ್ಯ ಅಪರಾಧವು ಎಂದಿಗೂ ಪ್ರಾಯದ ಧೂಮ ಕೇತಿವೆಂದೇ ನಿನ್ನ ನಿಜ ಸ್ಫೂರ್ತಿಯನ್ನು ಹಿಂಬಾಲಿಸುವುದು ನೆನಪಿಲಿಡು. ಧರ್ಮಶೀಲರು, ಸ್ನೇಹಶೀಲರು ಆದ ಸಹೋದರರ ಅಗಣ್ಯವಾದ ಜಗನ್ಯ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ಗುರುಜನರ ಮಾತುಗಳನ್ನು ನಿರಾಕರಿಸಿದರೆ ನಿನಗೆ ಶ್ರೇಯಸ್ಸು, ಕೀರ್ತಿಯು ಎಂದಿಗೂ ಲಭಿಸದು ದುರ್ಯೋಧನ, ಎಂದಿಗೂ ಲಭಿಸದು. ಈ ದೊಡ್ಡ ವಾಕ್ಯಗಳನ್ನು ಹೇಗೆ ಸಹಿಸುವ ದುರ್ಯೋಧನ? ತಡೆಯಪ್ಪ ಇಲ್ಲ. ಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ಅಣ್ಣ, ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟನಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡು. ಸಮಯವು ದೊರಕಿದರೆ ಇವರೆಂತ ದ್ರೋಹ ಚಿಂತನೆಗೂ ಎಳತಕ್ಕವರಲ್ಲ. ಅಣ್ಣ ನಡೆ ಅಣ್ಣ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ನಡೆ ಸಹೋದರ, ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಹೋಗೋಣ. ನಿಲ್ಲು ಕುಮಾರ,
ಅಲ್ಲ, ಏನು ಮಾಡಲಿ? ಈ ಮದಾಂಧನನ್ನು ತಡೆಯುವವರು ಯಾರೂ ಇಲ್ಲವೇ? ಹಾ ಪರಮಾತ್ಮ, ಯಾರು ಸಮಾಧಾನವನ್ನು ನಿರೀಕ್ಷಿಸಿ ಸ್ವಾರ್ಥವೇ ಪರಮೋಪಾಯವೆಂದು ಆಚರಿಸುವರು ಅವರು ಸಂಕಟಕ್ಕೀಡಾಗುವುದು ತಪ್ಪಿದ್ದಲ್ಲ. ಹೋಗುವಿದುರ ಗಾಂಧಾರಿಯನ್ನಾದರೂ ಕರೆದುಕೊಂಡು ಬಾ. ಪರಮಾತ್ಮ, ಈ ಮದಾಂಧನಿಂದ ನನ್ನ ಹೃದಯದ ಜ್ವಾಲೆಯು ಹತ್ತಿ ಉರಿಯುತ್ತಿರುವುದು. ಈಗಲ್ಲ ಆಮೇಲೆ ಅಂತ ಕುರುರುದರೆ, ಈ ದುರ್ವತನನ್ನು ನೀವು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ಉಳಿಸಿಕೊಳ್ಳಬಲ್ಲರಿ? ನಿಮ್ಮ ಕಣ್ಮುಂದೆ ನಡೆಯುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ಆ ದುರ್ಯೋಧನ, ಆ ದುಶ್ಯಾಸನ ಶಕುನಿಗಳನ್ನು ಮೂರರನ್ನು ಬಂಧನದಿಟ್ಟು ಪಾಂಡವನೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಂದು ಗ್ರಾಮವನ್ನು, ಗ್ರಾಮದ ರಕ್ಷಣೆಗಾಗಿ ಒಂದು ಕುಲವನ್ನು, ದೇಶದ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವತ್ವವನ್ನು ತ್ಯಜಿಸುವ ಶಾಸ್ತ್ರಗಳು ಹೇಳಿವೆ. ಈ ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ಪವಿತ್ರವಾದ ವೀರ ರಕ್ತರ ಯೋಧವನ್ನು ಚೆಲ್ಲಲೇಕೆ? ನಾನು ಹೇಳಿದಂತೆ ಕೇಳಿರಿ. ಪರಮಾತ್ಮ, ಈ ದುರ್ವಿಧಿಯಿಂದ ನಾನು ಅಂಧನು, ವೃದ್ಧನು, ಪರಮಾಧೀನನು, ಏನು ಮಾಡಲಿ? ಕುಮಾರನಿಲ್ಲಿ ಸಭೆಯಲ್ಲಿ ಕುಮಾರನಿಲ್ಲವೇ? ಓ ಗಾಂಧಾರಿ,
ಗಾಂಧಾರಿ ಹರಿಣಾಪಿ ಹರಿಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತಾರೇಕ ಪರಿಮಾಶವನಿಚಗ್ನತೆಯಂತೆ ಹರಿಯಾಗಲಿ ಹರನಾಗಲಿ ಚತುರ್ಮುಖ ಬ್ರಹ್ಮನೇ ಆಗಿರಲಿ, ನಮ್ಮ ಹಣೆಯಲ್ಲಿ ಬರೆದಿರುವ ಬ್ರಹ್ಮಲಿಖಿತವು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲವು. ಏನು ಮಾಡುವುದು ಗಾಂಧಾರಿ? ನೀನಾದರೂ ಸಂಧಿಗೆ ಒಪ್ಪಿಸುವ ಕಾರ್ಯವು ನಿನ್ನದು ಆಗಿದೆ. ಏನಾದರೂ ಮಾಡಿ ಸಂಧಿಗೆ ಒಪ್ಪಿಸುವ ಕಾರ್ಯವು ನಿನ್ನದು. ವಿದುರ, ಹತಭಾಗ್ಯನನ್ನು ಕರೆದುಕೊಂಡು ಬಾ. ಆಜ್ಞೆ ಆಗಲಿ ಮಹಾರಾಜ. ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನ ಹೇಗೆ ನಿರ್ವಹಿಸಬಹುದು? ಮೋಹವನ್ನು ತ್ಯಜಿಸಿ ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನ ಚಿಂತಿಸು. ದುರ್ವಿನೀತನು ದುರಾಚಾರಿಯಾದ ನೀಚ ದುರ್ಯೋಧನನ ಕೈಯಲ್ಲಿ ಅತುಲವಾದ ಈ ಸಾಮ್ರಾಜ್ಯವನ್ನು ಕೊಡುವುದರಿಂದ ಯಾರಿಗೂ ಒಳತಾಗುವುದಿಲ್ಲ. ಯಾರಲ್ಲಿ ಕುಮಾರನನ್ನು ಬರಮಾಡಿ ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ ಸುಯೋಧನ ಕುಮಾರ. ಪರಮಾತ್ಮ, ನೋಡಿದೀಯ, ಕುಮಾರನು ಬಂದೇ ಬಿಟ್ಟರು. ತನಯ ತನಯ Yeah.
ನಾನು ನಿನ್ನ ತಾಯಿ ಕುಮಾರ. ಅಮ್ಮ, ನಿನ್ನನ್ನು ನಾನು ಯಾವ ರೀತಿಯಿಂದ ಬೆಳೆಸಿದ್ರು ಕಂದ. ಸುಯೋಧನ, ನಿನ್ನ ಕಣ್ಣುಗಳಲ್ಲಿ ಒಂದು ತೊಟ್ಟು ಕಂಬನಿ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾಯಿತು ಎಂದು ಭಾವಿಸುತ್ತೇನೆ. ಕೇಳು, ಆಕಾಶಕ್ಕೆ ಅಂತರವಿರುವುದು, ಸಾಗರವು ಬತ್ತಬಹುದು, ನಕ್ಷತ್ರಗಳ ಎಣಿಕೆಯೂ ಇರಬಹುದು. ಆದರೇನು, ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ. ಮಾತೃ ಪ್ರೇಮವು ಮಾನವನ ಹೃದಯದ ಕೌಸ್ತುಭ ರತ್ನ. ಭಾವನಾ ಸಮುದ್ರದ ಮಂಥನದಿಂದ ಹುಟ್ಟಿದ ಅಮೃತ. ಕುಮಾರ, ನೀನು ಲೋಭಿಯಾಗಿ ಆ ಅಮೃತವನ್ನು ಭೂಮಿಯಲ್ಲಿ ಚೆಲ್ಲಬೇಡ ವತ್ಸ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನಾಳು ವತ್ಸ. ಅಮ್ಮ, ಪಾಂಡವರು ಆ ಪಾಂಡವರು ಮಾಡುವುದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನೆರೆದ ಸಭೆಯಳು ಪತ್ನಿಗಾದ ಅಪಮಾನವನ್ನು ಸಹಿಸಿಕೊಂಡು ತಲೆ ತಗ್ಗಿಸಿ ಕುಳಿತರಲ್ಲವೇ ಆ ಮತಿಹೀನ ಪಾಂಡವರು. ಅವರು ಮಾಡಿದ್ದು ಧರ್ಮ ಸಮ್ಮತವೇ? ಅಮ್ಮ, ನಾನೇ ಆಗಿದ್ದರೆ ಏನು ಮಾಡುತ್ತಿದ್ದೆ ಗೊತ್ತಾ? ಏನನ್ನು ಮಾಡುತ್ತಿದ್ದೆ ನೀನು? ಸಮಸ್ತ ಆ ಮುಕ್ಕಣ್ಣೇಶ್ವರನೇ ಎದುರಾಗಿ ಪ್ರತಿರೋಧಿಸುತ್ತಿದ್ದೆ. ಆದರೆ ಆ ಪಾಂಡವರು ಮಾಡಿದ್ದೇನು? ಇದು ಧರ್ಮ ಸಮ್ಮತವೇ? ಕೆಟ್ಟರೂ ಸರಿಯೇ, ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ನಾನು ಭೂಮಿಯನ್ನು ಕೊಡಲಾಗದು. ಕೃಷ್ಣ, ಪುನಃ ಅದೇ ಮಾತು. ನನಗೆ ಸಮಯವಿಲ್ಲ. ಸಮಯವಿಲ್ಲ. ಅಧರ್ಮ ಸುರಿಯಿಂದ ಪ್ರಮತ್ತನಾದ ನಿನಗೆ ಧರ್ಮಾಚರಣೆಗಳಿಗೆ ಸಮಯವಾದರೂ ಎಲ್ಲಿಯದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆ ಉಳ್ಳವನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ತಾನೇ ನಿರ್ವಹಿಸಬಲ್ಲೆ ಮಗನೇ? ಇಲ್ಲ, ನಾಶ ಹೊಂದುವೆ ನೀನು. ಈ ಕುರುಕುಲವೆಲ್ಲವೂ ನಾಶ ಹೊಂದುವುದು. ನಿನ್ನ ವೃದ್ಧ ಅಂಧಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಈ ಕಟ್ಟಿದ ಕೆಟ್ಟ ಕಣ್ಣುಗಳಿಂದ ಈ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಪರಮಾತ್ಮ, ಗಾಂಧಾರಿಯ ಲಲಾಟದಲ್ಲಿ
ಏನು ಬರೆದಿರುವೆ ದೇವಾ? ಅನರ್ಥವಾಯಿತು ಪರಮಾತ್ಮ. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ತಂತ್ರ ಹೂಡಿರುವರು. ಏನು ಅಸಂಭವ? ದೂತನನ್ನು ಬಂಧಿಸುವರೆ? ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿ ಹೋಯ್ತೆ? ಪರಮಾತ್ಮ, ಸಜ್ಜನರಿಂದ ಪರಿತ್ಯಕ್ತನಾದ ದೇವರನ್ನೇ ಮರೆತ ಪಾಪ ಭಯವಾದ ಈ ಕೆಟ್ಟ ರಾಜಸ್ಮೇಲಿ ಕ್ಷಣ ಮಾತ್ರವೂ ನಿಲ್ಲಬೇಡ ತಂದೆ. ಹೋಗು, ಹೊರಟು ಹೋಗು. ರಾಜಮಹಿಷಿ, ಒಬ್ಬ ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಕಂಸ, ಶಿಶುಪಾಲ, ದಾನವರನ್ನು ಲೀಲಾಮತ ಸಂಬಂಧಿಸಿದ ಸಾಮಾನ್ಯವಾದ ಒಬ್ಬ ದುರ್ಯೋಧನಿಗೆ ಭೀತನಾಗಲಿ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದು ನೀನು ಅರಿತಿರುವೆ. ಇದರ ಒಂದು ಅಲ್ಪಾವರ್ತದಿಂದ ಈ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಕೋಟಿ ಕೋಟಿ ದುರ್ಯೋಧನರು ಈ ಮರಳಿನಲ್ಲಿ ಉರುಳಾಡುವರು. ಆಕಾಶದಲ್ಲಿ ಗ್ರಹ ತಾರಗಳು ಮಕ್ಕಳ ತಿರುಕಲ್ಲಂತೆ ತಿರುಗುತ್ತೊಡೆಯುವರು. ಇಂತಹ ನಾನು ಸಾಮಾನ್ಯನಾದ ಒಬ್ಬ ದುರ್ಯೋಧನಿಗೆ ಭೀತನಾಗಲಿ? ಭಯವಲ್ಲ ಪ್ರಭು. ದಾನವ ವಿಜಯಿ ಯದುಪತಿಗೆ ಶತ್ರುಗಳ ಭಯವೇ? ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ? ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ? ಭಯಕ್ಕಾಗಿ ನಾನು ಹೇಳುತ್ತಿಲ್ಲ ಜನಾರ್ದನ. ಈ ನನ್ನ ಗುರುವಿನ ಅವಹೇಳನವನ್ನು ಹಾಳಾದ ಈ ನನ್ನ ಕಟ್ಟಿದ ಕೆಟ್ಟ ಕಣ್ಣುಗಳ ಮುಂದೆ ಈ ನನ್ನ ನೀಚ ಕುಲಂಗಾರ ಪುತ್ರರ ಕೈಯಿಂದ ಹೇಗೆ ತಾನೇ ಸಹಿಸಲಿ ಪ್ರಭು? ಹೋಗು, ಇಲ್ಲಿಂದ ಹೊರಟು ಹೋಗು ತಂದೆ. ಓ ಪಾಂಡುರಂಗ ಪ್ರಭು ವಿಠಲ, ವೇಣುಗೋಪಾಲ, ಪರಮಾತ್ಮ. ಓ ಪಾಂಡುರಂಗ ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ, ನಿನ್ನಯ ಪಾವನ ಪಾದಗಳ ಸ್ಮರಿಸಿದ ನಿನ್ನಯ ಚರಣಗಳ ನಂಬಿದೆ ತಂದೆ ವಿಠಲ. ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ. ಆಕಾಶಗಳ ಕಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶಗಳ ಕಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಕಾನನಿಗೆ ಕಲ್ಲಾದ ಸುರಗಂಗೆ ಭೂಮಿಗೆ ತಂದ. ಕಾನನಿಗೆ ಕಲ್ಲಾದ ಸುರಗಂಗೆ ಭೂಮಿಗೆ ತಂದ. ನಂಬಿದೆ ರಂಗನೇ ನಿನ್ನಯ ಪಾದ. ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ, ಪ್ರಭು ವಿಠಲ, ಪ್ರಭು ವಿಠಲ. ಹೋಗುತ್ತೇನೆ, ಹೊರಟು ಹೋಗು ವಾಸುದೇವ. ಆಯಿತು ರಾಜಮಹಿಷಿ, ನಿನ್ನ ಸಲುವಾಗಿ ನಾನು
ಈ ದಿನ ಇಲ್ಲಿಂದ ಹೇಳಿಯಂತೆ ಪಲಾಯನ ಮಾಡು. ನಾನು ಯಾವ ಮಹತ್ತರ ಅಶ್ವತ್ಥರಿಂದ ಇಲ್ಲಿಗೆ ಬಂದನು, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ ಬಿರುಗಾಳಿಗೆ ಸಿಕ್ಕ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದನು. ಆದರೆ ಅವನ ಔದಾತ್ಯವು ನನ್ನ ಲೋಪದ ಶಾಂತಿಯನ್ನು ತಮೇರಿಸಿತು. ಆದರೂ ಚಿಂತೆಯಿಲ್ಲದ ಸಮಯಿಸಿ ನಾನು ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಹೇಳಿಯಂತೆ ಪಲಾಯನ ಮಾಡುವೆ. ಹೊರಟು ಹೋಗು ಸ್ವಾಮಿ. ಕೃಷ್ಣ ಹಿಡಿಯಿರಿ, ಬಂಧಿಸಿರಿ ಕೃಷ್ಣನನ್ನು. ಬಂಧಿಸಿರಿ. ಕತಿ ಬೇಡೈಸಿ ಯೋಧನ ತೋರಿಗಾಗ ಬಟ್ಟೆಯಿಂದ ಬೆಂಕಿಯನ್ನು ಬೀಗರವನ್ನು ಹತ್ತಿಬಸಲು ಇಚ್ಛಿಸುವಿರಾ? ಇದು ನಿಮ್ಮಿಂದ ಸಾಧ್ಯವಾಗುವುದಿಲ್ಲ. ಬಂಧಿಸಿರಿ, ಎಲ್ಲಿ ಪಾಶಗಳು, ಬನ್ನಿ, ಹಿಡಿಯಿರಿ, ಬಂಧಿಸಿರಿ, ಬಂಧಿಸಿರಿ.